ಬಾವ ತಮ್ಮ ಮತ್ತೆ ನಮ್ ತಂಗಿ ನಾದ್ನಿ ಎಷ್ಟು ಗಂಟೆಗೆ ಬಂದವ್ರೆ ಅಂದ್ರೆ ನಮ್ಗೆ ಊಟ ಕೊಡಕ್ಕೆ 10:30 ಬಂದವ್ರೆ ಅಲ್ಲಾಡ್ಸ್ಕೊಂಡು 10:30 9 ಗಂಟೆ ಅಮ್ಮ. ನಾನು ತಮ್ಮಂಗ್ ಫೋನ್ ಮಾಡಿದೆ. ತಮ್ಮ ಹೇಳ್ದ ಅಣ್ಣ ನಾನು 7 ಗಂಟೆಗೆಲ್ಲ ಅಲ್ಲೇ ಇರ್ತೀನಿ ಕಣ, ನಾನು 7 ಗಂಟೆಗೆಲ್ಲ ಅಲ್ಲೇ ಇರ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ, ಊಟ ಗಿಟ ಮಾಡಕ್ ಹೋಗ್ಬೇಡ, ತಿನ್ಕೋಬೇಡ, ನಾನು 7 ಗಂಟೆಗೆ ಅಲ್ಲೇ ಇರ್ತೀನಿ ಅಂತ ಇವ್ನು ಹೇಳ್ದವನು. ಇವ್ನು ಬಂದು ಇವ್ರೆಲ್ಲ ಅಲ್ಲಾಡ್ಸ್ಕೊಂಡ್ ಬಂದಿರೋದು ಎಷ್ಟು ಗಂಟೆಗೆ? 9:30 ಬಂದವ್ರೆ. ಮಗ ಬಂಟಿಗೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 9:30 ಊಟ ಕೊಟ್ಟಾರ? ಬಂದಿರೋದು ಅಷ್ಟೊತ್ತಲ್ಲಿ ಅದೇನ್ ಮಾಡ್ತಿದ್ರು, ಅದೆಲ್ಲಿ ಸುತ್ತಕ್ ಹೋಗಿದ್ರು? ನಮ್ದೇನು ಇವ್ರಿಬ್ರು ಕಣಪ್ಪ. ರೆಡಿ ಆಗದೆ ಲೇಟ್ ಮಾಡಲ್ಲ. ಹಾಸ್ಪಿಟ್ಲು ಬರಕ್ಕೆ ಅಲ್ಲ, ಹಾಸ್ಪಿಟ್ಲು ಬರತ್ತಕ್ಕೆ ಮೇಕಪ್ ಹಾಕೊಂಡು ನಿಂತ್ಕೊಂಡಿದ್ರಲ್ಲ ಇವ್ರುಗಳು. ಲಾಸ್ಟ್ಗೆ ಕ್ವಾಪ ಹತ್ಬಿಟ್ಟಿತ್ತು. ನನ್ನ ಮಗ ಬಂದು ಸಮಾಧಾನ ಮಾಡಿರೋದು ಇವನು ವಿರಾಟು, ಇವನು ಬಂದು ಸಮಾಧಾನ ಮಾಡಿರೋದು. ಯಾವತ್ತೂ ಕೂಡ ಪಪ್ಪಿ ಕೊಟ್ಟಿಲ್ಲ, ಪಪ್ಪಿ ಕೊಟ್ಬಿಟ್ಟು ತಪ್ಕೊಂಡು ಸಮಾಧಾನ ಮಾಡೋನೆ. ಕರ್ಗೋದೆ ಫುಲ್ ಕ್ವಾಪಲ್ಲ, ಹಂಗೆ ಕೆಂಡ ಮಂಡಲ ಆಗ್ಬಿಟ್ಟಿದೆ. ಯಾವತ್ತು ನನ್ನ ಬಾಯಲ್ಲಿ ಕೂಡ ಕೆಟ್ಟ ಮಾತು ಬರ್ಲಿಲ್ಲ, ಎಲ್ರಿಗೂ ಕೆಟ್ಟ ಮಾತಲ್ಲಿ ಬಂದ್ಬಿಟ್ಟಿನಿ ಇವತ್ತು. ಕ್ವಾಪ ಬಂದ್ಬಿಟ್ಟು ನೀನ್ ಮಸಾಲ ಮಾಡಿದ್ದು ಲೆಕ್ಕಕ್ಕಿತ್ತಿಲ್ಲ ನಂಗೆ. ಆದ್ರೂ ಅಪ್ಪ ಮಾಡದಲ್ಲ, ಒಂಚೂರು ಪ್ರೀತಿ ಇತ್ತು. ಬಾವಂಗೆ ಇಷ್ಟೊತ್ತಲ್ಲಿ ಮೈಸೂರು ಸುತ್ತಕ್ ಹೋಗ್ಬೇಕಂತೆ. ಇದ್ಯಾವಪ್ಪ ಟೈಮಿಗೆ 11 ಗಂಟೆ ಆಗದೆ. ಮನೇಲಿ ಬೈಸ್ಕ ಬಂದಿವಿ, ಮೈಸೂರು ಸುತ್ತ ಆಯ್ತು, ಮೈಸೂರು ಪ್ಯಾಲೇಸ್ ಹತ್ರ ಹೋಗಲ್ಲ. ಈ ವಿಡಿಯೋ ನಿಜವಾಗ್ಲೂ ಕೊನೆ ತನಕ ನೋಡಿ, ಮಸ್ತ್ ಮಜವಾಗಿರ್ತದೆ. ಇನ್ಮೇಲೆ ಇಂಥ ವಿಡಿಯೋ ಬರ್ತಾ ಇರ್ತದೆ. ಸಬ್ಸ್ಕ್ರೈಬ್ ಮಾಡಿ ಮರ್ತ್ಕೊಬಿಡಿ, ಬಿಡ್ಬೇಡಿ. ತಂಗಿ ಲವ್ ಮಗನೇ ಹೇಳ ಸಬ್ಸ್ಕ್ರೈಬ್ ಮಾಡಕ್ಕೆ. ಶಿವು ಗೌಡ ಮೋಹನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಎನಿ ಟೈಮ್. ಈ ಎಂಟರ್ಟೈನ್ಮೆಂಟ್ ಗೆ ಮೇನ್ ಮುಖ್ಯ ಭಾಗ ಇವೇನೇ. ಈಗ ಎಲ್ಲಾರು ಹೆಚ್ಚು ಕಮ್ಮಿ ಈಗ ಟೈಮ್ 11 ಗಂಟೆ ಆಗದೆ. ಇಷ್ಟೊತ್ತಲ್ಲಿ ಮೈಸೂರು ಸುತ್ತಕ್ಕೆ ಹೋಯ್ತಾವಿ. ನಾನು, ನನ್ನ ನಾದ್ನಿ, ನನ್ನ ಮಗ, ನಮ್ಮ ಬಾವ ಮತ್ತೆ ನನ್ನ ತಮ್ಮ. ಬಾವನ್ ತಮ್ಮ ಸ್ಲಿಪ್ಪರ್ ಎಗಿರ್ತಾವೆ. ನಮ್ ಬಾವನ್ನ ಚಪ್ಪಲಿಯ ನಾಯಿಗಳು ಕಟ್ ಮಾಡ್ಕವೆ. ಬಳಿಕಿಲ್ಲ ಈಗ, ಅದು ತಕೊಂಡಾಗ 1,000 ಈಗ 100 ರೂಪಾಯಿಗೂ ಬಳಿಕಿಲ್ಲ. ಪಾಪಚ್ಚೆ ಹಿಂಗಾಗ್ಬಿಡ್ತಾಗಿತ್ತು. ಇವನ್ ಬರೀ ಜೀವನದಲ್ಲಿ ಬರೀ ಮೊಬೈಲ್ ನೋಡ್ಕೊಂಡೆ ಕೂತ್ಕೊಂಡ, ಜೀವನ ಕಲ್ತ್ಕೊಂಡ. ಆಮೇಲೆ ಬರೀ ಸುಳ್ಳು ಹೇಳದೆ, ಬರೀ ಸುಳ್ಳು. ನಾನೇನಪ್ಪ ಸುಳ್ಳು ಹೇಳಿದೆ ನಿಂಗೆ? ಬರೋದ್ ಲೇಟ್ ಆಯ್ತು ಅಂದ್ರೆ ಲೇಟ್ ಆಯ್ತು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಸುಳ್ಳು ಹೇಳ್ಕೊಂಡೆ ಜೀವನ ಎಲ್ಲ ಕಳ್ದ್ಬಿಟ್ಟ ನೀನು. ಮೈಸೂರಲ್ಲಿ 16 ತಾವು ಅದೇನೋ ಬಲ್ಬ್ಗಳು ಮಾಡ್ದವ್ರೆ, ರೆಡ್ ಕಲರ್ದು ಸಿಗ್ನಲ್ ಕಣಪ್ಪ. ಸಿಗ್ನಲ್ 6 ಗಂಟೆಗೆ ಹೊಡ್ತೀನಿ, 6 ಗಂಟೆಗೆ ಎಲ್ಲೂ ಜಾಗಿಲ್ಲ, ಏನಿಲ್ಲ, ನಿಧಾನಕ್ಕೆ ಬರ್ಬೇಕು. ನಮ್ಮ ಅಪ್ಪಂದ ರೋಡು. ನಾನೇನಪ್ಪ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೆಕ್ಸ್ಟ್ ಈಗ ಮೈಸೂರು ಹೋಯ್ತಾವಿ. ಈಗ ಇಷ್ಟೊತ್ತಲ್ಲಿ ಮೈಸೂರು ಸುತ್ತ ಹೋಯ್ತಾ ಇರೋದು. ಎಲ್ಲ ನನ್ನ ಹಾಕಿ ತೋರ್ಸ್ರು ಯಾರೇಗಳು ಇಷ್ಟೊತ್ತೊಂದು ನಾಲ್ಕೈದು ದಿವಸದಿಂದ ಹಾಸ್ಪಿಟಲ್ ಇದ್ದು ನನಗೂ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಮೈಂಡು ಹೆವಿ ಸೈಕ್ ಆಗ್ಬಿಟ್ಟಿದೆ. ಹೆಂಗೋ ಇವ್ರೆಲ್ಲ ಬಂದಿದ್ದು ನಿಜವಾಗ್ಲೂ ನನಗೆ ಖುಷಿ ಅಂತೂ ಆಯ್ತು. ಮೊದ್ಲು ಚೆನ್ನಾಗ್ ಬೋದಾಕ್ಬಿಟ್ಟೆ, 2 ಟೈಮ್ ಬರ್ಲಿಲ್ಲ ಇವ್ರು, ಹೊಟ್ಟೆ ಎಸಿಸ್ಬಿಟ್ರು, ಬೇಜಾರ್ ಬೇರೆ ಮಾಡಾಕ್ಬಿಟ್ರು. ಅಂತೂ ಇದ್ದು ಹೋಟೆಲಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ಎಲ್ಲ ಮೈಸೂರು ರೋಡ್ ಆಡಕ್ ಹೋಯ್ತಾವೆ ಇಷ್ಟೊತ್ತಲ್ಲಿ ರೌಂಡ್ ಹೊಡೆಯಕ್ಕೆ. ಮೈಸೂರಲ್ಲಿ ಇಷ್ಟೊತ್ತಲ್ಲಿ ಹೋಯ್ತಾ ಇರೋದು ಲೈಫಲ್ಲಿ ಫಸ್ಟ್ ಟೈಮ್. ನಾನಂತೂ ಇಷ್ಟೊತ್ತಲ್ಲಿ ಬರೀ ಸುತ್ತಕ್ಕೆ ಹೋಯ್ತಾವಿ ಫಸ್ಟ್ ಟೈಮು. ನಮ್ ಬಾಬವರು ಡೈರೆಕ್ಷನ್ ಹೇಳ್ತಾವ್ರೆ, ಏನು ಗೊತ್ತಾಗಿಲ್ಲ. ಪೊಲೀಸು ನಾರ್ಮಲ್ ಆಗಿ ಅವ್ರು ಮಾಮೂಲಿ ಇದಕ್ಕೆ ಚೆಕ್ ಮಾಡೋದು. ಸೀಟ್ ಬೆಲ್ಟ್ ಹಾಕಿರಪ್ಪ? ಹಾಕಿದ್ದೀನಿ. ಎಲ್ಲ ಫುಲ್ ಚೆಕಿಂಗು. ಚೆಕಿಂಗ್ ಆಯ್ತು ಸರ್. ನನ್ನ ತಮ್ಮರು ಸರ್ ಈಗ ತಾನೇ ಚೆಕ್ ಮಾಡೋದು. ವಿಡಿಯೋ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅವರೇ ಮಾಡುವಂತ. ಇವ್ರು ಏನಾರು ಹೊಡ್ಕೊಂಡ್ರೆ ಇವ್ರು ಎಳ್ಸೋದು. ಇವ್ರ ಕೈಲಿ 300 ರೂಪಾಯಿ ಸಂಬಳ ಇವ್ರಿಗೆ.
ಇದ್ ಮಾಡ್ಬೇಕಿತ್ತು ಕಳ್ಳ. ಪಕ್ಕ ಇದು ಈ ಸಾರ್ಟ್ ಏನ್ ನಮ್ಮ ಮೈಸೂರಿನ ಅರಮನೆ. ಮೈಸೂರ ಅರಮನೆ. ಮಕ್ಳು ಆಗೆಲ್ಲ ರಾಜರು ಒಳ್ಳೆ ಮಂಜವಾಗಿದ್ರು ಕಳ. ಈಗ ಈಗ ರಾಜರು ನೋಡಿ ಈಗ ಮರ್ಯಾದಿನೇ ಇಲ್ಲ. ಸರ್ಕಾರದ ಈಗ ರಾಜಭಾರ್ಯ. ಮೈಸೂರು 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 ಇಷ್ಟದಲ್ಲೇ ಎಂಟ್ರಿ ಇರೋಲ್ಲ ಅಲ್ವಾ? ಫ್ರೆಂಡ್ಗೂ ಇಲ್ಲ, ರಾಜರಿಗೂ ಇಲ್ಲ, ನಮ್ಗಲ್ಲ ರಾಜರಿಗೂ ಇಲ್ಲ. ಹಾಗಾದ್ರೆ ರೋಡಲ್ಲಿ ಓಡಾಡ್ತಾರೆ ನಾವೇ ಭಾಗ್ಯವಂತರು. ರಾಜರಿಗೂ ಎಂಟ್ರಿ ಇಲ್ಲ ಈಗ. ಅರಮನೆಗೆ ಎಷ್ಟೊತ್ತರ ರಾಜರಿಗೂ ಎಂಟ್ರಿ ಇಲ್ವ ಅಂತ ಕಟ್ರಪ್ಪ. ಇನ್ನು ನಮ್ಗೆಲ್ ಕೊಟ್ಟಾರೋ? ಆ ಗಾಡಿ ತಿಂದಿದ್ರೆ ಡಮನ್ನಿ ಕವರ್ ಲೈಟ್ ಇಲ್ವಾ? ಪೊಲೀಸ್ ಅವ್ರ ಅಂತ ಯಾರು ಇಲ್ಲ ಕಲ ಕಸ್ಟಮರ್. ಹಂಗೆ ಸೂಪರ್. ಡಮಾಲ್ ಡೆಮಿಲ್ ಡಕ್ಕ ಟಕ್ಕ ಟಕ್ಕ ಒಂದು ಟಕ್ಕ ಅವನು ದೇವ್ರು ನೋಡಕ್ ಹೋಗೋದೆ. ಈಗ ಗುರು ಒನ್ ವೇ ಇದ್ರೆ ಹೋಗ್ಬೇಡ. ಈಗ ಇಲ್ಲಿ ನಡಿ ಗುರು, ಈ ಕಡೆಗೆ ಗುರು ಹಾ ನಡಿ ಈಗ ಈ ಕಡೆ. ಏನೋ ಒಂಥರ ನನಗೆ ಮನ್ಸಿಗೆ ಭಾರಿ ಖುಷಿ ಆಯ್ತಾ. ಅದೇ ಹೇಳ್ಕೊಳಕ್ ಆಯ್ತಲ್ಲ. ಆಯ್ತಲ್ಲ ಸ್ಮೂತ್ ಜೊಲಿ ಜೊಲಿ. ತಿರ್ಗಾ ಅವರೇ ಫೋನ್ ಮಾಡ್ತಾರೆ ಅಮ್ಮಾರು. ನನ್ ಮಗ ಬಂದ ಇಲ್ಲೋಳ ಆಯ್ ಮಾಡ್ಲಾ ಆಯ್. ಕೆಫೆ ಟ್ರೈನ್ ಇದ್ಯಾವ್ದಿದು ಅಂತಾನೆ ಇದೆಲ್ಲ ಇದಕ್ ನಡಿ. ಎಲ್ಲಿಗೆ ನನ್ನ ಮಗ ಕಾರ್ ಓಡ್ಸೋದ? ಜೈಲ್ಗೆಲ್ಲ ಅರೆ ಇದು ಚಾಮುಂಡಿ ರೋಡ್ ನಡಿಗ. ಅದೇ ಇದೈತಲ್ಲ ಈ ಕಡೆ ಇದ್ರ ಫುಡ್ ಸ್ಟಾಲ್ ಅಲ್ಲಿ ನಡಿ. ಅದೇ ಏನೇನಾದ್ರು ಸಿಕ್ತದೆ ನಡಿ ನೋಡೋದ ಸ್ಪೆಷಲ್. ಈಗ ಊಟ ಮಾಡ್ಬಿಟ್ಟು ಏನಪ್ಪ ತಿನ್ನೋದು? ಇನ್ನೊಂದು ಯಾರು ಹೇಳಿದ್ ನಿಮ್ಗೆ? ನಿಮ್ಮ ಅಪ್ಪನ ಅವನು ಲೊಕೇಶನ್ ನೋಡಿ. ಚಾಮುಂಡಿ ಬೆಟ್ಟ ಲೊಕೇಶನ್ ನೋಡಿ. ಚಾಮುಂಡಿ ಬೆಟ್ಟಕ್ಕೆ ಲೊಕೇಶನ್ ನಡಿ. ಹಿಂಗೆ ಬಂದಿದ್ರು ನೋಡಲಿ ಈಗ. ಎಲ್ಲಿ ಗೊತ್ತಾ? ಸ್ಟ್ರೈಟ್ ನಡಿ ಈಗ. ನಾನ್ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಟ್ಲೀಸ್ಟ್ ಮೈಸೂರು ಸುತ್ತಿಸ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲಿ ಬಂದಿವಿ ಅದೇ ರೋಡ್ ಕರ್ಕೊಂಡ್ ಬಂದ ಡ್ರೈವರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ಅರ್ಥ ಆಗ್ತಿಲ್ಲ. ಯಾವ ರೋಡ್ಗಾರ ಹೋಗೋದ ಫಸ್ಟ್ 500 ರೂಪಾಯಿ ಪೆಟ್ರೋಲ್ ಇನ್ನೊಂದು 500 ಹಾಕ್ಸೋದಡಿ. ಪೆಟ್ರೋಲ್ 500 ರೂಪಾಯಿ ಹಾಕ್ಸಿದ್ರೆ ಇಲ್ಲಿ ಎಮ್ಮೆಲೆ ನಮ್ಮ ಮಾವ ಆಗಿದ್ರೆ ಎಲ್ಲ ಇಲ್ಲೇ ಹೊಡೆದಾಕ್ಬಿಡುವೆ. ಮಾವ ಅಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಗೊತ್ತಿಲ್ಲ. ಎಲ್ಲ ಎಲ್ಲಿ ಹೋಯ್ತಾ ಇದೀರಪ್ಪ ಕಟ್ಟಾಗಿ ಹೇಳ್ರು. ಎಲ್ಲಿ ಒಳ್ಳೊಳ್ಳೆ ಫುಡ್ ಇರ್ತದೆ ಆ ಜಾಗಕ್ಕೆ ಹೋಯ್ತಾ ಇದೀವಿ. ಫುಡ್ಗಳಿಗೆ ಇದು ಚಿಪ್ಸ್ ಮಾಡ್ಕೊಡ್ದ ಗೊತ್ತಾ? ಅದೇ ಈಗ ಫಿಂಗರ್ ಒಂದು ಗಾಡಿ ನೋಡಿ ಎಲ್ಡು ಅದು ಎಲ್ಲಿ ಅಂದ್ರೆ ಗೊತ್ತಿವಲ್ಲ. ರವೆ ಉಂಡೆ 5 ರೂಪಾಯಿ ಅವೆಲ್ಲ ಕೊಡ್ತಾರೆ. ಯಾವ ಚಿಲ್ಡ್ರನ್ ನನ್ನ ಮಗ. ಅರ್ದ್ಬಿಟ್ಟು ಅದಕ್ಕೆ ತುಂಬಿ ಲೋಡ್ ಮಾಡಿ ಸರ್ ಇನ್ನೊಂದ್ಸಿ ಲೋಡ್ ಮಾಡ್ಲ ಸರ್ ಅಂತಾನೆ. ಮಾಡ್ಯಾರ ನಾನು ಆಟ ಯಾವ ಟೈಮಲ್ಲ ಬರ್ತಾವೆ ಇಲ್ಲಿ ನೋಡು. ಒದ್ದಾಡ್ತಾ ಇದೀವಿ ಸಿಗ್ತಾರ. ತಿರ್ಗಾ ಅದೇ ರೋಡ್ ಬಂದು ಅಲ್ವಾ? ಸರ್ ಅದೇ ರೋಡ್ ಅಲ್ಲ ಮೈಸೂರು ರೋಡ್ ನೋಡ್ತೀನಿ ಅಂದ್ಬಿಟ್ಟು ಪುನಃ ಅದೇ ರೋಡ್ ಬಂದು ಕೊಟ್ಟು ಮಾತ್ರ ತಪ್ಪಲ್ಲ ಸರ್. ಮೈಸೂರಿಗೆ ನಾನು ಹೇಳಿಲ್ಲ ಸರ್. ಮತ್ತೆ ಅದೇ ರೋಡ್ ಮತ್ತೆ ಬರೋಲ್ಲ ಅಂತ ಹೇಳಿಲ್ಲ ಸರ್. ನಾವು ಮೂವರೇ ಏನಕ್ಕೆ ಬಂದ ಗೊತ್ತ ತಿರ್ಗಾ ನೋಡಕ್ಕೋಸ್ಕರ ಬಂದವನೇನೋ ಸಮ್ಮರ್ ಅಲ್ಲಿ ಮೋನಕ್ಕಿಂತ ನಮ್ಮ ಸಿಂಚುಗೆ ವ್ಯತ್ಯಾಸ ಆಗ್ಬಿಟ್ಟೈತೆ. ಇಷ್ಟೊತ್ತಲ್ಲಿ ಏನೋ ನಾನು ಅಲ್ಲಿ ಸೂತಿಸ್ತೀನಿ ಇಲ್ಲಿ ಸೂತಿಸ್ತೀನಿ ಅಂತ ನನ್ನ ಬಾವನು ಮತ್ತೆ ನನ್ನ ತಮ್ಮನೂ ಬಂದ್ಬಿಟ್ಟು ಇಲ್ಲಿ ರೋಡ ಮರ್ತ್ಕೊಂಡು ರೋಡ್ ಕಟ್ಟಾಗಿ ಅಡ್ರೆಸ್ ಮರ್ತ್ಕೊಂಡು ಗಾಬ್ರಿ ಹಂಗೆ ಒಳ್ಳೆ ಬಕ್ರಗಳಾಡ್ತಾರಲ್ಲ ಹಂಗ ಆಡ್ತಾರ. ಗಾಬರಿ ಕೂತಾನೆ ಯಾರಿಗೂ ಹೇಳ್ಬಿಡ್ರಿ. ಯಾರು ಹೇಳ್ಬೇಡಿ ಗಾಬರಿ ಕೂತವ್ರ ಒಬ್ರು. ಹೆವಿ ಡ್ರೈವರು ಮಗನೇ ಇಲ್ವಲ್ಲ.
ಏನ್ ಗಾಡಿ ಓಡಿಸ್ತಾರದು? ಫೋನು ನೀನು ಗಾಡಿ ಓಡಿಸ್ತಾರದು? ರೈಟಾ ಸ್ಟ್ರೈಟು ರೈಟು ಬಾ. ಇವನೊಬ್ಬ ಹೆವಿ ಡ್ರೈವರು, ಅದ್ರ ಜೊತೆಗೆ ಇನ್ ಬೇಬಿ ಇವತ್ತಾನೆ ಡ್ರೈವಿಂಗ್ ಕಲ್ತಿರೋರು. ಡ್ರೈವಿಂಗ್ ಹೇಳೋರು ಒಳ್ಳೆ ಚೆನ್ನಾಗದೆ. ರೂಟ್ ಹೇಳಕ್ ಸೂಪರ್ ಆಗಿ ಹೇಳ್ತದೆ ಬಿಡುಬ. ಈ ನನ್ನ ಮಕ್ಕಳು ನಾನು ಅದನ್ನ ತೋರಿಸ್ತೀನಿ ಅನ್ಕೊಂಡು ಏನೇನೋ ಮಾಡ್ಬಿಟ್ಟು ಲಾಸ್ಟ್ಗೆ ವಾಪಸ್ ಕರ್ಕೊಂಡು ಹೋಯ್ತವ್ರಲ್ಲ. ವಾಪಸ್ ನೀನೇ ಕರ್ಕೊಂಡ್ಲಿಲ್ಲ ಇಳಿಸ್ತೀವಿ, ಆಮೇಲೆ ಬಸ್ ಮಾಡ್ಕೊಂಡು ಹೋಗು, ನಿನ್ನೆ ತಿರ್ಗ ಕರ್ಕೊಂಡು ಹೋಗ್ಬಿಟ್ಟಿಲ್ಲ. ಅಲ್ಲ ಈ ತರ ಅನ್ಯಾಯವ ಅಲ್ಲ. ಹೇಳಿದೆ ಒಂದು ಮಾಡಿದೆ ನೀವು, ನಾನೇನು ಆಸೆಯಾಗಿ ಅದು ಇದು ಕರ್ಕೊಂಡು ಹೋಯ್ತಾರೆ ಅಂತ ನಾನ್ ಬಂದ್ರೆ ಅಲ್ಲೇ ವಿಡಿಯೋ ಮಾಡ್ಕೋಬೇಕಾನೆ, ಎಲ್ಲ ಮುಚ್ಕೊ ಹೋಗ್ರ ನಾವೇನ್ ಮಾಡುವ. ಅಲ್ಲ ಅಂದ್ರೆ ಬಂದೋ ಇಷ್ಟೊಂದ್ ಕಡೆ ಯಾರಿದ್ರು ಅಲ್ಲೇ 11:30 12 ಗಂಟೆ ಆಗದೆ. ಎಲ್ಲ ಮುಚ್ಕೊಂಡು ಅವ್ರ ಹೆಂಡತಿ ಮಕ್ಳು ಪಕ್ಕ ಮನ್ಗದ್ ಬೇಡವಾ? ಏನೇನು ಆಸೆ ಬಂದಲ್ಲಿ ಎಲ್ಲ ಆಸೆ ಹೋಗ್ಬಿಡ್ತೋತಿಗೆ. ವಾವ್ ಪಡಿತಾವ್ರಿ ಈಗ ಚಾಮುಂಡಿ ಬೆಟ್ಟ ಹತ್ತಕ್ ಹೋಯ್ತಾವಿ ಸದ್ಯಕ್ಕೆ. ಲಾಸ್ಟ್ ಅದಾರೋ ಆಗ್ಲಿ ಅಂತ ರಿಟರ್ನ್ ಹೋಯ್ತಾರದು. ಚಾಮುಂಡಿ ಬೆಟ್ಟ ಎಲ್ಲ ಹೋಗ್ತಿದೀವಿ, ರಿಟರ್ನ್ ಹೋಯ್ತಾರ. ಚಾಮುಂಡಿ ಬೆಟ್ಟ ಇದ್ದ ರೋಡ್ ರೈಟ್ ಲೆಫ್ಟ್ ಹೋಗ್ಬೇಕಂತ ಅಲ್ಲ ಆ ಕಡೆ ಹೋಗ್ಬಿಟ್ಟು ಇಲ್ಲಿ ಚಾಮುಂಡಿ ಬೆಟ್ಟ ಕಾಣ್ತಾ. ಚಾಮುಂಡಿ ಬೆಟ್ಟ ನೋಡು, ಇಷ್ಟೊತ್ತಲ್ಲಿ ಲೈಟ್ ಕಾಣ್ತಾ ಇದೆ. ಈಗೆಲ್ಲಿ ಮೃಗಾಲದ ಇದು ಹೋಯ್ತಿದ್ವಾ, ಮೃಗಾಲಯ. ಮೃಗಾಲಯ ಅದು ಪೊಲೀಸ್ ಕ್ವಾರ್ಟರ್ಸ್ ಇದು ತೆಗ್ದಾರಲ್ಲ ಅನ್ನೇನು. ಈಗ ಸುಮ್ಮನೆ ಅನ್ಯಾಯ ಕರ್ಕೊಂಬೋದ್ರಿ ಇಷ್ಟೊತ್ತಲ್ಲಿ ಇಲ್ಲಿ ಗಂಟ ನಡೆಯಲ್ಲ. ಈ ಚಾಮುಂಡಿ ಬೆಟ್ಟಕ್ಕೆ ಹೋದ ನಂಗೆ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲಾನು ಕ್ಲೋಸ್ ಮಾಡ್ಮೇಲೆ ಅಲ್ಲ ಅಲ್ಲಿ ಕರ್ಕೊಂಡು ಹೋಯ್ತೀನಿ ಇಲ್ಲಿ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ನನ್ನ ಬಾಳ ಗಿಡಿಸ್ತಾರಲ್ಲ ನೀವು. ಕರ್ಕೊಂಡೋಗಿ ಮೈಸೂರು ರೌಂಡ್ ಓಡಿಸೋದು, ರೌಂಡ್ ಓಡ್ಸಕ್ಕೆ ನನ್ಗೆ ಗೊತ್ತಿದ್ದಿಲ್ವ ಮೈಸೂರು. ಬೇಜಾರೆಲ್ಲ ಕಳಿಸುದ್ವಾ? ಅಲ್ಲ ಬೇಜಾರ್ ಕಳೀತು. ಒಂದ್ ತಿನ್ನಕ್ ಕೊಡ್ತಿಲ್ಲ, ಉಣ್ಣಕ್ ಕೊಡ್ತಿಲ್ಲ. 500 ರೂಪಾಯಿ ಪೆಟ್ರೋಲ್. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೊಂದ್ಸಲಿ ಉಣ್ಣಾದ್ರೆ ಉಣ್ಕಮ್ಮ, ಬೇಜಾರಾಗೋಯ್ತದಾಗೆ. ಕೊಡ್ಸೋದಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ. ತಿರ್ಗಾ ಪ್ಯಾಲೇಸ್ ರೋಡ್ಗೆ ಬಂದು ಆಗ್ಲೇ ತಾನೇ ಬಂದೋಗಿತ್ತು ಇಲ್ಲಿಗೆ. ಹಾಸ್ಪಿಟ್ಲಿಗೆ ಅದು ಆ ಕಡೆದು ಈ ಕಡೆ ಸ್ಟ್ರೈಟ್ ನಡಿಲ್ಲ. ಒಳಗ್ ಬಿಟ್ಟಾರ ಸ್ಟ್ರೈಟ್ ಅಲ್ಲ, ಒಳಗ್ ಬಿಟ್ಟಾರ. ಇಲ್ಲ ಸ್ಟ್ರೈಟ್ ನಡಿ, ಸ್ಟ್ರೈಟ್ ನಡಿ. ರಾಜರ್ಗೂ ಎಂಟ್ರಿ ಇಲ್ಲ, ತಿರ್ಗಾ ಕೊಟ್ರ ಹೊಟ್ಟೆ ಇಷ್ಟ ಅದ ನನಗೆ. ನನಗೆ ಹಸಿ ಬರ್ತದೆ ಹೊಟ್ಟೆ. ಅಂದ್ರೆ ಇಲ್ಲಿ ಬೀರ್ ಪಾರ್ಲರ್ಗೆ ಹೋಗ್ಬೇಕು. ಏನೂ ಇಲ್ಲ ಎಂತೂ ಇಲ್ಲ ಅನ್ಕೊಂಡು ಲಾಸ್ಟ್ ತಿರ್ಗಾ ಕರ್ಕೊಂಡ್ ಬಂದೆ ಹಾಸ್ಪಿಟ್ಲಿಗೆ ಬಿಟ್ರು ಕಣಪ್ಪ. ಇಷ್ಟ ಕಾತ್ರ ಮೈಸೂರಲ್ಲಿ ನೈಟ್ 11 ಗಂಟೆಲಿ ಒಂದ್ ಅಂಗಡಿ ಓಪನ್ ಇಲ್ಲ. ಏನ್ ಮಾಡೋದ? ಓಪನ್ ಇರ್ತವೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹೋಗಕ್ಕೆ ಜಾಗಗಳು. ಅಂತಂತ ಜಾಗಕ್ಕೆಲ್ಲ ಹೋಗಿ ತಿರ್ಕೊಂಬಂದು ಇನ್ನು ಏನಪ್ಪ ತಿರ್ಗದ. ತಿರ್ಗಾ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಕರ್ಕೊಂಬಂದಲ್ಲ ನೀವು. ಉಂಡಿರೋದೆಲ್ಲ ಆರ್ಗೋಯ್ತು ನಮ್ಗೆ. ತುಂಬಾ ಸಖತ್ತಾಗಿರ್ತದೆ ಅನ್ಕೊಂಡ್ರೆ ಮಂಕು 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 ಈ ಭಾವ ಅಂತೂ ಫುಲ್ ಮಂಕು. ಸುಮ್ನಿರಪ್ಪ, ಏನ್ ಟಚ್ ಮಾಡಕ್ ಆಯ್ಕಿಲ್ಲ, ಕರ್ಕೊಂಡೋಗಿ ಮಾಡ್ರಲ್ಲ ಈಗ. ಏನು ಅಲ್ಲಿ ಏನಿಲ್ಲ ಅಂದ್ರೆ ಏನ್ ಮಾಡೋದು? 12 ಗಂಟೆ ರಾತ್ರಿ ಏನು ಓಪನ್ ಇಲ್ಲ, ಎಲ್ಲ ಕ್ಲೋಸ್, ಖಾಲಿ ಎಲ್ಲ ಖಾಲಿ ಮಾಡ್ಕೊಂಡು ಹೆಂಡತಿ ಮಕ್ಕಳು ಮುಂದೆ ಬೆಚ್ಚ ಮನೆಗಾಗಿ ನಾವು ಬೆಚ್ಚ ಮನಗಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.